7:20 ಆಗಿತ್ತು. ಅವ್ರು 3 ಮಕ್ಳಿಗೆ ತಗೊಂಡು ಆ ತಾಯಿ ತಗೊಂಡ್ಬಂದು ಇಲ್ಲಿ ಬ್ರಿಡ್ಜ್ ಮೇಲ್ಗಡೆ ಬಂದ್ರು. ಬಂದ್ಮೇಲೆ 2 ಮಕ್ಳಿಗೆ ಬಿಸಾಕ್ತರು. ಅವರು ಜನ ನಿಂತ್ಕೊಂಡು ನೋಡ್ತಿದ್ರು. ಬಂದು ಹಿಡಿತಿದ್ರೆ ಹಿಡಿಬೋದಿತ್ತು. ಏನು ಜನವನ್ನು ಅಷ್ಟು ಕನ್ಫರ್ಮ್ ಆಗಿಲ್ಲ ಜನಕ್ಕೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮಗೆ ಶಿವಮೊಗ್ಗದ ತುಂಗಭದ್ರಾ ಹೊಳೆ ನಿನ್ನೆ ಆದಂತ ಆಘಾತಕಾರಿಯಾದಂತ ಘಟನೆ. ಚಿತ್ರದುರ್ಗದ ಹೊಸೂರಿನ ಮಹಿಳೆ ಭವಾನಿ ಅನ್ನೋರು ಇದೇ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು 3 ಮಕ್ಕಳ ಸಮೇತವಾಗಿ ಹೊಳೆಗಾರ್ತಾರೆ. ಅವ್ರನ್ನ ಕಾಪಾಡಿದಂಥ ಒಬ್ಬ ಸಾಹಸಿ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ನೋಡಿ, ಈ ಹೊಳೆ ನಿಮಗೆ ಮೈದುಂಬಿ ಹರಿಯುತ್ತೆ. ಸದ್ಯ ಈಗ ಅಗ್ನಿಶಾಮಕ ದಳದವರು ಕೂಡ ನಿರಂತರವಾಗಿ ಹುಡುಕಾಟವನ್ನು ಆರಂಭಿಸಿದ್ದಾರೆ. ಅದೃಷ್ಟವಶಾತ್ ಆ ಮಹಿಳೆ ಮತ್ತು ಒಬ್ಬ ಮಗ ಪುಟ್ಟ ಕಂದಮ್ಮ ಇಬ್ಬರು ಕೂಡ ಬದುಕಿದ್ದಾರೆ. ಆದರೆ ಇನ್ನು 2 ಮಕ್ಕಳಿಗಾಗಿ ಹುಡುಕಾಟ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೀತಾನೆ ಇದೆ. ನಿಮಗೆ ಭಾಳ ಹರಸಾಹಸವನ್ನು ಪಟ್ಟು ರಾತ್ರಿ ಇಡೀ ಹುಡುಕಾಡಿದ್ರು ಕೂಡ ಸಿಕ್ಕಿಲ್ಲ. ಇವತ್ತು ಕೂಡ ಇದು ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಒಂದು ಕಡೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾವ ಕಾರಣಕ್ಕೆ ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ಆ ಮಕ್ಕಳ ಭವಿಷ್ಯವನ್ನು ಕೂಡ ಕಿತ್ಕೊಳ್ಳಿಕ್ಕೆ ಮುಂದಾದಂಥ ಮಹಿಳೆ. ಕುಟುಂಬದಲ್ಲಿ ಏನೋ ನೋವಿರ್ಬೋದು, ಅದು ಬೇರೆ ಬಿಡಿ, ಓಕೆ. ಆದರೆ ಆ ಘಟನೆಯನ್ನು ಪ್ರತ್ಯಕ್ಷವಾಗಿ ನೋಡಿದಂಥ ಐ ವಿಟ್ನೆಸ್ ಇವತ್ತು ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ದಾದಾಪೀರ್ ಅಂತ ಈ ಥರದ ವ್ಯಕ್ತಿಗಳಿಂದಲೇ ಅನೇಕರ ಜೀವ ಕೂಡ ಉಳಿಯೋದು. ಯಾಕೆಂದರೆ ಭಾಳಷ್ಟು ಜನ ಆ ರೀತಿಯಾಗಿ ಮುಂದಾಗೋದು ಇಲ್ಲ. ಏನೋ ನಡೀತಾ ಇದೆ ಕಣ್ಣೆದುರಿಗೆ ನೋಡಿಕೊಂಡು ವಿಡಿಯೋ ಮಾಡೋರೇ ಹೆಚ್ಚು. ಆದರೆ ಅವ್ರನ್ನ ಕಾಪಾಡಲಿಕ್ಕೆ ಮುಂದಾಗಿದ್ದು ಸರ್ ಏನಾಯಿತು, ಅವ್ರು ಬಂದು ಈ ಥರ ಹಾರದಂಥ ಘಟನೆಯನ್ನು ನೀವು ಕಣ್ಣಾರೆ ಕಂಡಿದಾಗ ನಿಮಗೆ ಎಷ್ಟು ಆಘಾತ ಆಯಿತು, ಆ ಘಟನೆಯನ್ನು ವಿವರಿಸೋದಾದರೆ ಸರ್. 7:20 ಆಗಿತ್ತು. ಅವ್ರು 3 ಮಕ್ಳಿಗೆ ತಗೊಂಡು ಆ ತಾಯಿ ತಗೊಂಡ್ಬಂದು ಇಲ್ಲಿ ಬ್ರಿಡ್ಜ್ ಮೇಲ್ಗಡೆ ಬಂದ್ರು. ಬಂದ್ಮೇಲೆ 2 ಮಕ್ಳಿಗೆ ಬಿಸಾಕ್ತರು. ಅವರು ಮತ್ತೆ ಒಂದು ಸಣ್ಣ ಮಗು ನಿಂತಿತ್ತು. ಅದು ಹಿಂಗೆ ಹಾಕೊಂಡು ಮೇಲ್ಗಡೆಯಿಂದ ಹಾರ್ಬಿಟ್ರು. ಹಾರ್ಬಿಟ್ಮೇಲೆ ನಾನು ಅಲ್ಲಿಂದ ಓಡ್ ಬಂದು ಇಲ್ಲಿಂದ ಡೈ ಹೊಡೆದೆ ಈ ಕಡೆ. ಅವ್ರು ಇನ್ನೊಬ್ರು ನವೀನ್ ಅಂತ ಒಳೆ ಬೆನ್ನೊಳ್ಳೆಯವ್ರು ಇದ್ರು. ಅವ್ರ ಮೇಲ್ಗಡೆಯಿಂದಾನೇ ಜಂಪ್ ಮಾಡಿದ್ರು. ಅವರು ಅವರಿಗೂ ಹೊಡ್ತಾ ಬಿತ್ತು, ಸ್ವಲ್ಪ ಸಣ್ಣ ಪುಟ್ಟ ಹೊಡ್ತಾ ಬಿದ್ದಿದೆ. ತಾಯಿ ಮಗು ಇಲ್ಲಿ ಸಿಕ್ಕಿದ್ರು. ಆ ಮಕ್ಕಳು ಹರಿಯ ನೀರಲ್ಲಿ ಪಾಸ್ ಆಗ್ಬಿಟ್ಟು 2. ಆ ಮಕ್ಕಳಿಗೆ ಸೇಫ್ ಮಾಡೋಕ್ಕಾಗಿಲ್ಲ. ಬಟ್ ಆ ತಾಯಿಗೂ ಮಗುಗೂ ಸೇಫ್ ಮಾಡಿ ಕರ್ಕೊಂಡ್ಬಂದು ಮೇಲ್ಗಡೆ ಡಿಪಾರ್ಟ್ಮೆಂಟ್ ಅವರಿಗೆ. ಸರ್ ದಾದಾಪೀರ್ ಅವ್ರು ಹೇಳ್ತಾ ಇರೋದು ನೋಡಿ, ಇಲ್ಲಿ ಮೇಲೆ ನಾನು ಕ್ಯಾಮ್ರಾ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಿಲ್ಲ, ಆ ಎಡ್ಜಿಂದ ನಿಮಗೆ ಹೊಳೆ ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಮುಂದೆ ಆ ಬ್ರಿಡ್ಜನ್ನು ದಾಟಿದ ನಂತರ ಇಲ್ಲೊಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದ ಹತ್ರ ಒಂದು ಆಟೋ ಬಸ್ ಸ್ಟಾಪ್ ಇದೆ. ಅಲ್ಲಿಂದ ಏಕಾಏಕಿ ರೈಲ್ವೆ ಬ್ರಿಡ್ಜ್ ಮೇಲೆ ಬಂದಿರೋದು. ನಿಮ್ಗೆ ಆ ಕಡೆ ಇನ್ನೊಂದು ಬ್ರಿಡ್ಜ್ ಇದೆ, ಅದು ವೆಹಿಕಲ್ಸ್ಗಳು ಓಡಾಡ್ಲಿಕ್ಕೆ. ಇದು ರೈಲ್ವೆ ಬ್ರಿಡ್ಜ್. ನೀವು ಆ ಕಡೆ ನಿಂತಿದ್ರ? ನಾನು ಹೋಗ್ತಿದ್ದೆ ಅಲ್ಲ ಸರ್, ನಾನು ಹೋಗ್ತಿರೋದು ನೋಡಿ ಓಡ್ ಬಂದಿದ್ದು. ಹೊಳೆಹೊನ್ನೂರು ರೋಡ್ ಕಡೆ ಪಾಸ್ ಆಗಬೇಕಾದ್ರೆ ಹೋಗ್ತಿರೋದು ನೋಡಿ ಗಾಡಿ ನಿಲ್ಸಿ ಓಡ್ ಬಂದಿದ್ದು. ಅವ್ರ ಹಿಂದೆ ಓಡ್ ಬಂದ್ವಿ. ನೀವು ಯಾವ್ದ್ರಲ್ಲಿ ಇದ್ರಿ ಸರ್? 2 ವೀಲರ್ ಅಲ್ಲಿ ಇದ್ವಿ ಸರ್. 2 ವೀಲರ್ ಗಾಡಿ ನಿಲ್ಸಿ ಸೈಡಲ್ಲಿ ಹಾಕಿ ಓಡ್ ಬಂದಿದ್ದು ಸರ್. ನಿಮಗೊಂದು ಅನುಮಾನ ಬಂದ್ಬಿಡ್ತಾ ಅಂತ ಹೇಳಿದ್ರೆ ಜನ ನಿಂತ್ಕೊಂಡು ನೋಡ್ತಿದ್ರು ಸರ್. ಜನ ನಿಂತ್ಕೊಂಡು ನೋಡ್ತಿದ್ರು. ಬಂದು ಹಿಡಿತಿದ್ರೆ ಹಿಡಿಬೋದಿತ್ತು. ಏನು ಜನವನ್ನು ಅಷ್ಟು ಕನ್ಫರ್ಮ್ ಆಗಿಲ್ಲ ಜನಕ್ಕೆ. ಅವ್ರು ಮೂವ್ ಮಾಡ್ತಿದ್ರೆ ಏನಾರ ಒಂದು ಆಗ್ತಿತ್ತು. ಎಕ್ಸಾಕ್ಟ್ ಟೈಮಿಂಗ್ ಎಷ್ಟು ಸರ್? 7:20 ಸರ್. ಸ್ವಲ್ಪ ಕತ್ಲಾಗಿದೆ ಆಗಲೇ. ಕತ್ಲೂ ಸ್ವಲ್ಪ ಬೇಕಿತ್ತು ಸರ್. 7:20 ಆಗಿತ್ತು ಸರ್. ಇವ ಅದು ತೋರಿಸ್ಬೋದಾ ನೀವು ಬ್ರಿಡ್ಜ್ ಎಲ್ಲಿ ಮಿಡ್ಲಲ್ಲಿ? ಮುಂದ್ಗಡೆ ಅದೇ ಸ್ಪಾಟ್ ಅಲ್ಲಿ ಮಿಡ್ಲಲ್ಲಿ. ಓಕೆ ಓಕೆ. ಈ ಮೇಲೆ ಕಂಬ ಇದೆಯಲ್ಲ, ಅದ್ರ 2ನೇ ಕಂಬನಾ? 3ನೇ ಕಂಬ ಆ ಕಡೆ ಮಧ್ಯದಲ್ಲಿ. ಓಕೆ ಓಕೆ. ಇಲ್ಲಿಂದ ಅಲ್ಲಿವರೆಗೂ ಕೂಡ ಓಡ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಮಕ್ಕಳು ಅಪೋಸ್ ಮಾಡ್ತಿರ್ಲಿಲ್ವಾ ಸರ್? ಚಿಕ್ಕ ಮಕ್ಕಳಲ್ಲ ಸರ್, ಅದು ಮಕ್ಳಿಗೆ ಗೊತ್ತಾಗಿಲ್ಲ. ಅವ್ರು ಕೈ ಹಿಡ್ಕೊಂಡು ಬಂದ್ಯಾರಲ್ಲ, ಅವ್ರು ನಡ್ಕೊಂಡು ಆಲ್ರೆಡಿ ಮಧ್ಯಾಹ್ನ ನಡ್ಕೊಂಡ್ ಬಂದ್ಯಾರಂತೆ. ಅವರು ಆ ಬ್ರಿಡ್ಜ್ ಇಂದ ಈ ಕಡೆ ಪಾಸ್ ಆಗ್ಯಾರ ಮಧ್ಯಾಹ್ನ. ಮಕ್ಳಿಗೆ ಏನ್ ಗೊತ್ತಾಗುತ್ತೆ ಸರ್? ಒಂದ್ಸರಿ ಇಲ್ಲಿ ಟ್ರಯಲ್ ತರನು ಮಾಡ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಪಾಸ್ ಆಗ್ಯಾರೆ, ಜನ ನೋಡಿ ಹೇಳಿದ್ದಾರೆ. ಮೊನ್ನೆ ಸಂಜೆ ಹೇಳಿದ್ದಾರೆ. ಅವ್ರು ಬಂದು ಇಲ್ಲಿ ದೇವಸ್ಥಾನ ತಗ ಕೂತಿದಾಗ ಆ ದೇವಸ್ಥಾನ ಸಂಜೆ ಕತ್ಲಾದ್ಮೇಲೆ ಅವರು ಈ ತರ ತೀರ್ಮಾನ ಮಾಡ್ಕೊಂಡು ಮುಂದೆ ಹೊರದ್ಯಾರ. ಓಕೆ ಓಕೆ ಓಕೆ. ಮೊದಲೇ ಅದು ಪ್ರೀ ಪ್ಲಾನ್ಡ್. ಒಂದ್ಸರಿ ಫೇಲ್ ಕೂಡ ಆಗಿದೆ ಅವ್ರಿಗೆಲ್ಲ ಜನರು ಇರೋದಕ್ಕೆ. ಆಗಿದೆ ಸರ್, ಕತ್ಲಲ್ಲಿ ಮಾಡಿದ್ದಾರೆ ಸರ್ ಅಷ್ಟೇ. ನೀವು ಮೇಲಿಂದ ಬಿದ್ದಿದ್ದ ಅಥವಾ ಇಲ್ಲಿಂದಾನೇ ಜಿಗ್ದಿದ್ದ? ಇಲ್ಲಿಂದಾನೇ ಜಿಗ್ದಿ ಸರ್. ಅಲ್ಲಿಂದ ಸಿಕ್ತಿದ್ರು ನಾವು ಹಾರ್ತಿದ್ರು ಅಲ್ಲಿ ನಮಗೆ ಸಿಕ್ತಿದ್ದಿಲ್ಲ ಸರ್. ಅವರು ಅವರಿಗೂ ನಮಗೂ ಲಾಕ್ ಡಿಫ್ರೆನ್ಸ್ ಆಗ್ಬಿಡ್ತಿತ್ತು. ಅಲ್ಲಿಂದ ಬಂದು ಹಂಗ್ ಬಂದು ಹಾರಿ ಹಿಡಿದಿ ಸರ್. ನೀರಿನ ಹರಿವು ಹೇಗಿದೆ ಸರ್? ನೀರು ತುಂಬಾ ಫಾಸ್ಟ್ ಇದೆ ಸರ್. ಒಳಗಡೆ ಫಾಸ್ಟ್ ಇದೆ ಸರ್. ಫಾಸ್ಟ್ ಇದೆ ಸರ್. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ರಾತ್ರಿ ಜಾಸ್ತಿ ಇತ್ತು ಅಂತ ಹೇಳ್ತೀರಿ. ಬಹಳ ಸುಸ್ತಾಗ್ಬಿಟ್ಟಿದ್ದ. ಯಾರು? ಹೌದಾ ಸರ್? ಅಮ್ಮ ಇವನಿಗೂ ಹೇಳ್ಕೊಂಡಿತ್ತು. ಇವನು ಹೆಂಗೆ ಮಾಡಿ ಮಕ್ಕಳಿಗೆ ಅಲ್ಲಿ ಇದ್ರ ಹತ್ರ ಮರಗಳಿದಲ್ಲ, ಮರಗಳ ಹತ್ರ ಹಾಕಿ ಹಿಂಗೆ ಬಿಟ್ಟು ಇಬ್ರಿಗೆ ಎಳ್ಕೊಂಬಂದ್ಬಿಟ್ಟೆ. ಮಗನಿಗೆ ಮೊದಲೇ ಬಿಟ್ಟು ಆಮೇಲೆ ಅಮ್ಮಗೆ ಕರ್ಕೊಂಬಂದೆ. ಇವನಿಗೂ ಎಡ್ಬಿಟ್ಟು ನೀರಲ್ಲಿ ಇದ್ ಮಾಡ್ಬಿಟ್ಟಿದ್ದೆ. ಇವನು ಒಂದ್ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದ. ನವೀನ ಅಂತ ಒಬ್ರು ಇದ್ರು ಸರ್. ಅವರು ಇದ್ರು ನವೀನ ಅಂತ ಹೇಳಿ. ಅವರು ನಾವು ಏನು ಆಮೇಲೆ ಸ್ವಲ್ಪ 3-4 ಜನ ಇದ್ರು.
ಎಲ್ಲ ಸೇಫ್ ಮಾಡಿ ಕರ್ಕೊಂಡ್ಬಂದು ತಾಯಿ ಮಗುಗೆ ಕರ್ಕೊಂಡ್ಬಂದು ಮೇಲ್ಗಡೆ ಬಿಟ್ವಿ. ಮಗು ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಕಂಡೀಷನ್ ಹೇಗೆ ಸರ್? ಅವ್ರು ಬಿದ್ದಾಗ ತುಂಬಾ ಶಾಕ್ ಆಗಿದ್ರ? ತಾಯಿ ಸ್ವಲ್ಪ ಗಾಬರಿಯಲ್ಲಿದ್ರು, ಮಗು ಫುಲ್ ಸುಸ್ತಾಗ್ಬಿಟ್ಟಿತ್ತು ಸರ್. ಏನಾದ್ರು ಮಾತಾಡ್ತಾ ಇದ್ರ? ಮಾತಾಡಿದ ಮಗು ಕಿರ್ಚಾಡ್ತಿತ್ತು, ಅಳ್ತಿತ್ತು. ಅಲ್ಲ ಇವ್ರು ತಾಯಿ ನನ್ನ ಮಕ್ಳು ಉಳಿಸ್ಕೊಡ್ರಿ ಅಂತ ಹೇಳ್ತಿದ್ರು ಸರ್. ಅಷ್ಟದು ತಾಯಿಗೆ ನೋವಾಗುತ್ತಲ್ಲ ಸರ್. ತಾಯಿ ಇವಾಗ ಆರಾಮಾಗಿದ್ದಾರೆ ಸರ್, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಯಾರ ಅವರಿಗೆ. ಮಕ್ಕಳನ್ನ ಉಳಿಸಿ ಅಂತಾನೆ ಅಟ್ಲೀಸ್ಟ್ ಅವ್ರು ಆತರ ಮೊದಲು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಬಿದ್ದ ಮೇಲೆ ಅವ್ರಿಗೆ ಅರಿವಾಗಿದೆ ಅಂತ ಸರ್. ಅವರು ಆ ಥರ ಮಕ್ಳಿಗೆ ಬಿಟ್ಟು ಇವ್ರು ಹಾರಾದಿದ್ರೆ ಏನು ಇದ್ದಿದ್ದಿಲ್ಲ. ಅವರು ಮಕ್ಕಳು ಸಮೇತಾನೆ ಹಾರಿದ್ದಾರೆ ಸರ್. ಅವ್ರಿಗೂ ಪ್ರಾಣ ಕಳ್ಕೊಳಕ್ಕೆ ಹಾರಿದ್ದಾರೆ. ದೇವ್ರ ದಯೆಯಿಂದ ಇವ್ರ ಮಗುನು ಒಂದು ತಾಯಿನೂ ಒಂದು ಸಣ್ಣ ಮಗು ಉಳಿದಿದೆ. ಒಂದೆರಡು ಮಕ್ಕಳು ಅವ್ರಿಗೆ ಒಂದು ಸ್ವಲ್ಪ ಇವರು ಅಗ್ನಿಶಾಮಕರು ಸ್ವಲ್ಪ ಹುಡುಕಿ ಆ ಮಕ್ಕಳಿಗೆ ಇದು ಮಾಡಿದ್ರೆ. ಮತ್ತೇನಾದ್ರು ನೋವನ್ನು ಹಂಚ್ಕೊಳ್ತಾ ಇದ್ರ ಸರ್ ಇಲ್ಲಿ ನೀವು ದಡ ಕರ್ಕೊಂಡ್ ಬಂದಾಗ? ಇನ್ನು ಅವ್ರು ಏನು ಬಾಯಿ ಬಿಟ್ಟು ಹೇಳೋ ರೆಸ್ಪಾನ್ಸಲ್ಲಿ ಇಲ್ಲ ಸರ್. ಅವರು ಯಾವ ಊರು ಅಂದ್ರೂ ಹೇಳಿಲ್ಲ ಅವರು. ಆಮೇಲೆ ಲಾಸ್ಟಿಗೆ ಗಲಾಟೆ ಮಾಡಿದ್ಮೇಲೆ ಹೇಳಿದವರು, ನಾವು ಚಿತ್ರದುರ್ಗದವರು ಅಂತ ಹೇಳಿ. ಅವ್ರ ಫೋನ್ ನಂಬರು ಕೊಟ್ಟಿದ್ದಿಲ್ಲ. ಆಮೇಲೆ ಗಲಾಟೆ ಮಾಡಿದ್ಮೇಲೆ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ದಕ್ಕೆ ಗೆಜ್ಜನಹಳ್ಳಿಯಿಂದ ಅವ್ರದ್ದು ಫ್ಯಾಮಿಲಿ ಇತ್ತು ಸ್ವಲ್ಪ, ಅಲ್ಲಿಂದ ಇಲ್ಲಿಂದ ಎಲ್ಲ ಬೆಳಗ್ಗೆ ಬಂದಿದ್ದಾರೆ ಸರ್ ಅವರು. ಓಕೆ ಓಕೆ. ನಾನು ಅವ್ರ ನಂಬರ್ ಇಸ್ಕೊಂಡು ಅವ್ರ ಗಂಡವ್ರಿಗೆ ಫೋನ್ ಮಾಡಿದೆ. ಆಮೇಲೆ ಬೆಳಗ್ಗೆ ಎಲ್ಲ ಬಂದಿದ್ದಾರೆ ಸರ್. ರಾತ್ರಿನೇ ಬಂದಿರ್ಬೋದು. ಮಾತಾಡಿದ್ರ ಅವ್ರ ಗಂಡ ನಿಮ್ಗೆ ಏನಾದ್ರು ಥ್ಯಾಂಕ್ಸ್ ಹೇಳೋದು ಅಥವಾ ನಿಮ್ಮನ್ನ ಮಾತಾಡ್ಸೋದ್ರು? ಅವ್ರಿಗೆ ಸಿಕ್ಕಿಲ್ಲ, ದೂರದಿಂದಾನೇ ನೋಡಿದೆ. ಅಟ್ಲೀಸ್ಟ್ ಆ ಥರ ಧೈರ್ಯ ಮಾಡಿದ್ರಲ್ಲ ಸರ್, ಅಟ್ಲೀಸ್ಟ್ ಅದು ಖುಷಿ ಆಗುತ್ತೆ. ಮಾಡ್ಬೇಕು ಸರ್, ಮಾಡಲೇಬೇಕಲ್ಲ ಸರ್. ಸಣ್ಣ ಮಕ್ಕಳಲ್ಲ ಸರ್, ಮಾಡಿದೆ ಸರ್. ನೀವು ಮಕ್ಕಳನ್ನ ಉಳಿಸ್ಲಿಕ್ಕೆ ಬಹಳ ಟ್ರೈ ಮಾಡ್ತೀವಿ ಸರ್. ಅದು ನಾವು ಇನ್ನೊಂದು ಸ್ವಲ್ಪ ನಮಗೆ ದೇವ್ರ ಶಕ್ತಿ ಕೊಡ್ತಿದ್ರೆ ಅದನ್ನು 2 ಮಕ್ಳಿಗೆ ಹಿಡಿಯೋ ಶಕ್ತಿ ಇರ್ಬೋದಿತ್ತು. ನಮಗೆ ಆಗಿಲ್ಲ ಸರ್. ಎಷ್ಟು ಆಗಿದ್ದೆ ನಮ್ದು ದೇವ್ರ ಎಷ್ಟು ಶಕ್ತಿ ಕೊಟ್ಟೇನು ಅಷ್ಟು ಇದು ಮಾಡಿದೀವಿ ಸರ್. ಅಂದ್ರೆ ಮೊದಲು ಮಕ್ಕಳು ಬಿದ್ದಿದ್ದು ಮತ್ತೆ ಇವ್ರು ಬಿದ್ದಿದೆ ಸರ್. 2 ಮಕ್ಕಳು ಬಿದ್ವು. ನಾವು ಕಣ್ ಮುಂದೆಯಿಂದ ನೋಡಿದ್ವಿ, ಹೋಗ್ಬಿಟ್ವು ಸರ್. ಆಮೇಲೆ ಇವರೇ ಬಿದ್ದಿದ್ದು. ಅದನ್ನು ನಾವು ಆ ಮಕ್ಕಳಿಂದ ಹೋಗ್ತಿದ್ರೆ ಸರ್, ಇವ್ರು ಸಿಕ್ತಿದ್ದಿಲ್ಲ. ನೀರು ಹರಿತಿದೆ ಅಲ್ಲ ಸರ್, ತುಂಬಾ ಫಾಸ್ಟ್ ಇದೆ ಸರ್ ನೀರದು. ಫಾಸ್ಟ್ ಇದೆ ನೀರದು. ನಿಮಗೆ ಇದಕ್ಕಿಂತ ಮುಂಚೆ ಈಜಿ ಅಭ್ಯಾಸ ಇತ್ತು ಸರ್? ಅಭ್ಯಾಸ ಇದೆ ಸರ್, ಅಭ್ಯಾಸ ಇದೆ. ಈ ನೀರಿನಲ್ಲಿ? ಇದೇ ನೀರಲ್ಲಿ ಸರ್ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಇಲ್ಲೇ ಪಕ್ಕದಲ್ಲೇ ಏರಿಯಾ ನಮ್ದು. ಜೀವನ ಪೂರ್ತಿ ಕಳೆದಿರೋದೇ ಇಲ್ಲಿ ನಾವು ಆಡಿ. ಇವಾಗ ಸ್ವಲ್ಪ ಬಿಟ್ಟಿದೀವಿ. ಎಷ್ಟೋ ವರ್ಷ ಆದ್ಮೇಲೆ ಒಂದು ಈಜು ಹೊಡೆದಿದ್ದೀವಿ ಸರ್. ಒಂದು ಈಜು ಹೊಡೆದಿದ್ದೀವಿ ಅಷ್ಟೇ. ನಿಮ್ದು ಯಾವ ಊರು? ಇಲ್ಲಿ ಹತ್ರ ಸಿದ್ದೇಶ್ವರ ನಗರ, ಚಿಕ್ಕಲ್ಲಿ ಇಲ್ಲೇ ಸರ್ ಪಕ್ಕ. ಇದ್ರ ಪಕ್ಕನೇ ನಮ್ದು. ಏನ್ ಕೆಲಸ ಮಾಡ್ಕೊಂಡ್ರು? ಕಾರ್ ಡ್ರೈವಿಂಗ್ ಸರ್. ಕಾರ್ ಡ್ರೈವಿಂಗ್. ಅಟ್ಲೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ನಿಮಗೆ ಈ ಥರ ಕೆಲಸ ಮಾಡಿದಾಗ ಎಷ್ಟು ಖುಷಿ? ನಮಗೆ ಎಲ್ಲ ತುಂಬ ಜೀವ ತಪ್ಕೊಂತಾರೆ ಸರ್. ನಮಗೆ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳಿ. ಅಟ್ಲೀಸ್ಟ್ ನೋಡಿ ಅವ್ರು ಹೇಳ್ತಾ ಇದ್ರು ನೀರು ಒಳಗೆ ಹೋದ ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ ನೈಜವಾಗಿ. ಇಲ್ಲಿ ಹೇಳ್ತಿದಾರೆಲ್ಲ ಗೊತ್ತಿಲ್ಲ. ಉಸುಬು ಇದೆ ಇಲ್ಲಿ ಕೆಳ, ಒಂದು ಸ್ವಲ್ಪ ಉಸುಬು ಇದೆಯಾ ಸರ್? ನೀರು ಕೈ ಎಷ್ಟು ಕಾಲು ಬಿಟ್ರೂ ಸಿಗ್ತಾ ಇಲ್ಲ ಸರ್. ಭೂಮಿ ಸಿಗಲ್ಲ. ತುಂಬ ಜನ ಭಾಳ ಆಳ ಇದೆ ಸರ್. ಹೊಂಡ ಎಲ್ಲ. ಇವಾಗ ಭಾಳ ಖುಷಿಯಾಗಿ ನಮ್ಮ ಏರಿಯಾದಿಂದ ರಶ್ಕಮೂಲದಿಂದ ಇವಾಗ ಬೆಳಗ್ಗೆ ಕರೆಸಿ ನಮ್ಮ ಕೇರಿಯಾದಲ್ಲಿ ಎಲ್ಲ ದೊಡ್ಡವರು ಅನ್ನುಬಾಯಿ ಅಂತ ಇದ್ದಾರೆ, ಅವರೆಲ್ಲ ಸನ್ಮಾನ ಮಾಡ್ಯಾರ. ಇವಾಗ ಮತ್ತೆ ಬೈಪಾಸಲ್ಲಿ ಎಲ್ಲ ಕರೆದಿದ್ದಾರೆ ಸನ್ಮಾನ ಮಾಡೋಕ್ಕೆ. ಒಳ್ಳೆ ಕೆಲಸ ಮಾಡಿದಾನೆ ಅಂತ. ಈಗ ಸಾಯಂಕಾಲ 5 ಗಂಟೆಗೆ ಹೋಗ್ಬೇಕು. ಬೈಪಾಸಲ್ಲಿ ಸನ್ಮಾನ ಮಾಡ್ತಾರೆ ಅಂತ. ಥ್ಯಾಂಕ್ ಯು. ರೇಷನ್ ಆಗ್ಬೇಕಾ ಅಥವಾ ಏನಾಗಬೇಕು? ನಾನು ಚಿಕ್ಕಮ್ಮ ಆಗ್ಬೇಕು. ನೀವು ಚಿಕ್ಕಮ್ಮ ಆಗ್ಬೇಕಾ? ಅಂದ್ರೆ ಭವಾನಿ ಅವ್ರಿಗೆ ಚಿಕ್ಕಮ್ಮ? ಭವಾನಿಗೆ ಚಿಕ್ಕಮ್ಮ. ಓಕೆ ಓಕೆ. ಅವಳು ನಮಗೇನು ಫೋನ್ ಮಾಡಿಲ್ಲ ಸರ್. ನಿನ್ನೆ ಅವಳು ಏನಾಗಿತ್ತು ಏನಂತ ನಮಗೂ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಯಲ್ಲಿ ಏನು ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ. ಅಂದ್ರೆ ಫ್ಯಾಮಿಲಿಯಲ್ಲಿ ಸಮಸ್ಯೆ ಇದ್ದಿದ್ದಕ್ಕೆ ಅವಳು ಬಂದು ಈ ಥರ ಅನಾಹುತ ಮಾಡ್ಕೊಂಡಿರೋದು. ಸುಮ್ಮನೆ ಯಾರು ಬಂದು ಅನಾಹುತ ಮಾಡ್ಕೊಂಡಿರಲ್ಲ. ಅವ್ರ ಫ್ಯಾಮಿಲಿಯಲ್ಲಿ ಏನು ಸಮಸ್ಯೆ ಇದೆ ಅಂತ ಅವ್ರನ್ನೇ ಕೇಳಿ ತಿಳ್ಕೊಬೇಕು. ನಮಗೇನು ಗೊತ್ತಿಲ್ಲ. ನಮಗೇನು ಮಕ್ಳು ಬಾಡಿ ತಗ್ಸಿ ಕೊಟ್ರೆ ನಮಗೆ ಅಷ್ಟೇ ಸಾಕು ಸರ್. ನಮಗೆ ಅಟ್ಲೀಸ್ಟ್ ನೀವು ಅವ್ರ ಮನೆಗೆ ಹೋಗೋದು ಬರೋದು ರೆಗ್ಯುಲರ್ ಮಾಡ್ತಾ ಇಲ್ಲ ಸರ್. ನಾವು ಹೋಗ್ತಿರ್ಲಿಲ್ಲ ಸರ್. ಸಂಪರ್ಕ ರೆಗ್ಯುಲರ್ ಸಂಪರ್ಕ ಇಲ್ಲ. ನಮಗೇನು ಸಂಪರ್ಕ ಇರಲಿಲ್ಲ. ಏನು ಫೋನಲ್ಲಿ ಅವಳು ನಮ್ಮೂರಿಗೆ ಬಂದಾಗ ಮಾತ್ರ ಮಾತಾಡಿಸ್ತಿದ್ವಿ. ಮನೆಗೆಲ್ಲ ಬಂದು ಹೋಗ್ತಿದ್ಲು. ಮತ್ತೆ ಮೊನ್ನೆನೂ ಬಂದಿದ್ಲಂತೆ. ನಾನು ಮನೇಲಿ ಇರಲಿಲ್ಲ. ಮನೆಗೆ ಬಂದ್ಬಿಟ್ಟು ಊರಿಗೆ ಬಂದ್ಬಿಟ್ಟು ಹೋಗಿದ್ದಾಳೆ. ನಮಗೆ ಅವಳು ಬಂದಾಗ ಏನು ಮಾಹಿತಿ ಕೊಟ್ಟಿರ್ಲಿಲ್ಲ ನಮಗೆ. ಅವಳು ಏನು ಹೇಳಿರ್ಲಿಲ್ಲ. ಮತ್ತೆ ಈಗ ದಿಢೀರಂತ ಈ ತರ ಮಾಡ್ಕೊಂಡಿದ್ದಾಳೆ. ಅಟ್ಲೀಸ್ಟ್ 3 ಮಕ್ಕಳನ್ನು ಸೇರಿ ಅವರು ಪ್ರಾಣವನ್ನು ಕಳ್ಕೊಳಕ್ ಹೋಗೋದಕ್ಕಿಂತ ಹಿಂದೆ ಅದರಿಂದ ದೊಡ್ಡ ಏನೋ ಒಂದು ನೋವಿದ್ದೇ ಇರುತ್ತೆ. ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿ ಜೊತೆ ಏನಾದರೂ ಹಂಚ್ಕೊಂಡಿರೋದು ಅದು ಗೊತ್ತಿಲ್ಲ ಸರ್ ನಮಗೆ. ಅವಳು ಏನು ಹೇಳಿದಾಳಂತ ಗೊತ್ತಿಲ್ಲ ನಮಗೆ. ಅವಳು ಏನು ಹೇಳ್ಕೊಂಡಿಲ್ಲ ಅಂತ ಅನ್ಸುತ್ತೆ ಸರ್. ಹೇಳ್ಕೊಂಡಿದ್ರೆ ನಮಗೆ ಗೊತ್ತಾಗ್ತಿತ್ತು. ಅವಳು ಏನು ಹೇಳ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅವಳೇನು ಮನ್ಸಲ್ಲಿ ಏನೋ ತುಂಬ ಬೇಜಾರು ಇದ್ದಕ್ಕೆ ಆ ಥರ ಮಾಡ್ಕೊಂಡಿದ್ದಾಳೆ ಸರ್. ಸುಮ್ಮನೆ ಬಂದು ಹುಡುಗಿ ಈ ಥರ ಮಾಡ್ಕೋಬೇಕಂದ್ರೆ ಯಾರು ಸುಮ್ಮನೆ ಮಾಡ್ಕೊಂಡಿರಲ್ಲ. ಅವಳ ಮನ್ಸಲ್ಲಿ ಏನೋ ನೋವಿದ್ದಕ್ಕೆ ಅವಳು ಈ ಥರ ಮಾಡ್ಕೊಂಡಿರೋದು. ಅದು ಅವ್ರ ಅತ್ತೆದೇನೋ ಸ್ವಲ್ಪ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ. ಗಂಡಂದೇನಿಲ್ಲ. ಅವ್ರ ಅತ್ತೆಯಿಂದ ಆ ಥರ ಮಾಡ್ಕೊಂಡಿರ್ಬೋದು ಅಂತ ಅನಿಸುತ್ತೆ ಸರ್. ನಮಗೆ ಅಷ್ಟು ಗೊತ್ತಿಲ್ಲ ಕನ್ಫರ್ಮ್ ಆಗಿ.
ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊಳ್ಳೋದು ಕೇರ್ ಮಾಡೋದು ಆ ಥರದ್ದನ್ನೆಲ್ಲ ಮಾಡ್ತಿದ್ರಾ? ಅವ್ನು ಪರವಾಗಿಲ್ಲ ಸರ್, ಅವ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ಅಂತ ಗೊತ್ತು. ಏನೋ ಅವ್ರ ಮನೇಲಿ ಅಂದ್ರೆ ಅವ್ರ ಅತ್ತೆದು ಏನಾದ್ರು ಇರ್ಬೋದೇನೋ, ನಮಗೆ ಅಷ್ಟು ಗೊತ್ತಿಲ್ಲ. ಅವಳ ಗಂಡ ಚೆನ್ನಾಗಿ ನೋಡ್ಕೊಂತಿದ್ದ. ಇದಾದ್ಮೇಲೆ ನೀವು ಭವಾನಿ ಅವ್ರನ್ನ ಮಾತಾಡ್ಸಿದ್ರಾ? ಹಾಸ್ಪಿಟ್ಲಲ್ಲಿ ಮಾತಾಡ್ಸಕ್ ಬಿಡ್ಲಿಲ್ಲ ಸರ್, ಹೊರಗಡೆಯಿಂದ ಮಾತಾಡ್ಸಿದ್ವಿ. ಅವಳು ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಅವಳು ತುಂಬಾ ಇದು ಆಘಾತದಲ್ಲಿದ್ದಾಳೆ, ಶಾಕಲ್ಲಿದ್ದಾಳೆ. ಅವಳು ಯಾರ ಜೊತೆನೂ ಮಾತಾಡ್ತೇ ಇಲ್ಲ ಅವಳು. ಸರ್ ಅವ್ರ ಮನೇಲಿ ಸ್ವಲ್ಪ ಏನೋ ಅಡೆತಡೆ ಏನೋ ಆಗಿರ್ಬೋದು, ಅದ್ರ ಮಾಹಿತಿ ಫುಲ್ ಡೀಟೇಲ್ಸ್ ನಮಗಿಲ್ಲ. ನಾವು ಅವ್ರ ಸ್ವಲ್ಪ ರಿಲೇಷನ್ನು. ನಿನ್ನೆ 7 ಗಂಟೆಗೆ ಹಿಂಗೆ ಶಿವಮೊಗ್ಗ ಹತ್ರ ತಾಯಿ ಮಕ್ಕಳು ಹಿಂಗೆ ಒಳಗಾರಿದೆ ಅಂತ ಮಾಹಿತಿ ಬಂತು ನಮಗೆ. ಬಂದ ತಕ್ಷಣ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ ತಕ್ಷಣ ಬರಬೇಕಾದ್ರೆ ತಾಯಿ ಮಗ ಚೆನ್ನಾಗಿದೆ, ಒಂದು ಸ್ವಲ್ಪ ಅಲ್ಲಿ ಯಾರೋ ನೋಡಿಕೊಂಡು ತಾಯಿ ಮಗನ ಸೇಫ್ ಮಾಡಿದ್ರೆ ನಮ್ಮ ಅದೃಷ್ಟ. ಬಾಕಿ 2 ಮಕ್ಕಳು ಇನ್ನೂ ಸಿಕ್ಕಿಲ್ಲ. ನಾವು ಅದರಿಂದ ಬಿದ್ದಿದ್ವಿ. ಬಾಕಿ ಮನೇಲಿ ಏನಾಗಿದೆ ಎತ್ತಾಗಿದೆ ಅಂತ ನಮ್ಗೆ ಮಾಹಿತಿ ಇಲ್ಲ. ನಮ್ಗೆ ಆದಷ್ಟು ಬೇಗ ಆ ಮಕ್ಕಳನ್ನ ದಯವಿಟ್ಟು ನಿಮ್ಮ ಮುಖಾಂತರನೂ ಸ್ವಲ್ಪ ನಮಗೆ ಮಕ್ಕಳನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಗೆ ಹುಡುಕ್ಸ್ಕೊಟ್ರೆ ಅನುಕೂಲ. ಭವಾನಿ ಅವ್ರು ಏನಾಗ್ಬೇಕು ಸರ್? ಭವಾನಿ ನಮ್ಮ ದೊಡ್ಡಮ್ಮನ ಮಗಳು. ಈಗ ಅವ್ರ ಹಸ್ಬೆಂಡ್ ನೀವು ಮಾತಾಡ್ಸಿದ್ರ ಈ ಘಟನೆ? ಇನ್ನು ಅದ್ರ ಬಗ್ಗೆ ಇನ್ನು ನಾವೇನು ಮಾತಾಡ್ಸಿಲ್ಲ. ನಮ್ಗೆ ಮಕ್ಕಳು ಇನ್ನೂ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಆ ಭಾವನೆಯಲ್ಲಿ ಅದರಿಂದ ಇದೀವಿ ನಾವು. ಅದ್ರ ಬಗ್ಗೆ ಏನಾಗಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಸರ್ ಹಿಂದೆ ಏನಾದ್ರು ಮನೇಲಿ ಸಣ್ಣ ಪುಟ್ಟ ಗಲಾಟೆಗಳಾಗೋದು ಆ ಥರದ್ದು ಏನಾದ್ರು ಕೇಳಿದ್ರಾ ನೀವು ಅಂತ? ಈ ಇಬ್ಬರು ಸಂಸಾರದಲ್ಲಿ ಏನಾರು ಸಮಸ್ಯೆಗಳಿದ್ದು, ಜಗಳ ಆಗಿದ್ದು, ಅಥವಾ ಬಿಟ್ಟು ಮನೆಗೆ ಬಂದಿದ್ದು, ಆ ಥರದ್ದು ಏನಾದ್ರು ಘಟನೆಗಳಿತ್ತು? ಅದ್ರ ವಿಷಯ ನಮ್ಗೆ ಇನ್ನೂ ಮಾಹಿತಿ ಏನೂ ಗೊತ್ತಿಲ್ಲ. ಇವರು ತಮ್ಮ ಭವಾನಿ ತಮ್ಮ ಇವರು. ಅವ್ರ ಫ್ಯಾಮಿಲಿಯಲ್ಲಿ ಇನ್ನು ಏನಾಗಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ನಾವು ಸ್ವಲ್ಪ ಹೊರಗಡೆ ಇರೋದ್ರಿಂದ ಡೈರೆಕ್ಟ್ ಹಿಂಗಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದು ಆ ಮಕ್ಕಳು ಸಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಆ ಮಕ್ಕಳ ಬಗ್ಗೆ ನಾವು ಸಿಬ್ಬಂದಿ ಪಡೆಯಿಂದ ಅವರಿಂದನೇ ಇದೀವಿ ನಾವು ಬೆಳಿಗ್ಗೆಯಿಂದ. ಸರ್ ಹಾರಿದ್ದು ಎಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದ್ದು? ಬಿದ್ದ ತಕ್ಷಣ ಏನಾಯ್ತು? ಯಾರು ಬಂದು ಕಾಪಾಡಿದ್ದು? ಏನು ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಅವ್ರನ್ನ ಹಿಂಗೆ ಹಾಕ್ಬಿಟ್ಟು ಅವರು ಸೂಸೈಡ್ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇತ್ತು. ಅವ್ರು ಬಿದ್ದು ನಂತರ ಯಾರೋ ಅಲ್ಲಿ ನೋಡಿಕೊಂಡು ಸ್ವಲ್ಪ ತುಂಬ ಹೆಲ್ಪ್ ಮಾಡಿದ್ದಾರೆ. ತಾಯಿ ಒಂದು ಸಣ್ಣ ಮಗನ ಸೇಫ್ ಮಾಡಿಕೊಟ್ಟಿದ್ದಾರೆ. ಇನ್ನೂ 2 ಮಕ್ಕಳು ಸಿಕ್ಕಿಲ್ಲ. ನಾವು ಅದ್ರ ಫಾಲೋಅಪ್ ಮಾಡ್ತಾಯಿದ್ದೀವಿ ನಾವು. ಜೊತೆಗೆ ಇವತ್ತು ಅವ್ರ ಬ್ರದರ್ ಇದ್ದಾರೆ ಸರ್. 2 ಪ್ರಶ್ನೆ ಅಷ್ಟೇ. ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ ಏನು ಕುಟುಂಬದಲ್ಲಿ ಏನಾಗಿದೆ ಏನು ಅಂತ. ಚಿತ್ರದುರ್ಗ ಮೂಲತಃ ಭವಾನಿ ಅವರು. ಏನಾಯಿತು ನಿನ್ನೆ? ಎಷ್ಟು ಗಂಟೆಗೆ ಅವ್ರು ಇಲ್ಲಿಗೆ ಶಿವಮೊಗ್ಗಕ್ಕೆ ಬರಲಿಕ್ಕೆ ಏನು ಕಾರಣ? ಕಾರಣಂದ್ರೆ ನಾವು ಯಾರು ಮನೇಲಿ ಇರಲಿಲ್ಲ. ನಾವು ಹಾಸನಲ್ಲಿ ವರ್ಕ್ ಮಾಡ್ತಿದ್ವಿ. ಅಲ್ಲಿಂದ ನಮಗೆ ಗೊತ್ತಾಗಿದೆ ಅಂದರೆ ಮಧ್ಯಾಹ್ನ 1-1:30 ಗಂಟೆಲಿ ಗೊತ್ತಾಯಿತು ಹಿಂಗೆ ಮನೇಲಿಲ್ಲ ಅಂತ. ನಾವೆಲ್ಲ ರಿಲೇಷನ್ ಎಲ್ಲ ಫೋನ್ ಮಾಡಿ ವಿಚಾರಿಸಿದ್ವಿ ಯಾವ ಅವರೆಲ್ಲ ಹೋಗಿದ್ದಾರೆ ಅಂತ. ಅಲ್ಲೆಲ್ಲ ಬಂದಿಲ್ಲ ಅಂತ ಗೊತ್ತಾಯಿತು. ಸಡನ್ನಾಗಿ ಒಂದು 7:30 ಆದಮೇಲೆ ಈ ಥರ ಇನ್ಸಿಡೆಂಟ್ ಆಗಿದೆ ಶಿವಮೊಗ್ಗದಲ್ಲಿ ಹೊಳೆಯಲ್ಲಿ ಅಂತ ಗೊತ್ತಾಯಿತು. ತಕ್ಷಣ ನಾವು ಇಲ್ಲಿ ಬಂದ್ವಿ. ಅಷ್ಟೇ ಸರ್ ಗೊತ್ತಿರೋದು. ಅವ್ರ ಮನೇಲಿ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ಮದುವೆ ಮಾಡಿಕೊಟ್ಟು? ಮದುವೆ ಮಾಡಿಕೊಟ್ಟು ಒಂದು 7 years ಆಯಿತು. ಈ ಹಿಂದೆ ಏನಾದರೂ ಈ ಥರದ್ದೇ ಮನೆಗೆ ಬರೋದು ಆ ಥರದ್ದು? ಇಲ್ಲ ಏನಿಲ್ಲ. ಏನೋ ತವ್ರ ಮನೆಗೆ ಬರೋದು ಹೋಗೋದು ಅಷ್ಟೇ. ಜಗಳ ಏನು ಮಾಡ್ತಿರ್ಲಿಲ್ಲ. ಚೆನ್ನಾಗಿದ್ರು. ಈ ಇನ್ಸಿಡೆಂಟ್ ಹೆಂಗಾಯ್ತೋ ಗೊತ್ತಿಲ್ಲ. ಓಕೆ. ನೀವು ಇಲ್ಲಿಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ಇನ್ಫಾರ್ಮೇಶನ್? ಯಾರು ಹೇಳಿದ್ರು? ನಮಗೆ ಇಲ್ಲಿ ಅವರು ಕಾಪಾಡಿದ್ದಾರೆ ಅಂತ ಹೇಳಿದಾರಲ್ಲ, ಅವರು ನಮ್ಮ ಸಿಸ್ಟರ್ ಹತ್ರ ನಂಬರ್ ಇಸ್ಕೊಂಡು ನಮ್ಮ ಬ್ರದರಿಗೆ ಫೋನ್ ಮಾಡಿದ್ದಾರೆ. ನಮ್ಮ ಬ್ರದರ್ ನಮಗೆ ಫೋನ್ ಮಾಡಿದ್ರು. ಹಂಗಾಗಿ ನಾವು ತಕ್ಷಣ ಬಂದಿದ್ದು ಇಲ್ಲಿಗೆ. ಓಕೆ. ನಿಮ್ಮ ಸಿಸ್ಟರ್ನ ಮಾತಾಡ್ಸಿದ್ರಾ? ಅವರು ಮಾತಾಡ್ತಾರೆ. ಮಕ್ಕಳು ಹುಡ್ಕೊಡಿ ಫಸ್ಟು ಅಂತ ಹೇಳ್ತಿದ್ದಾರೆ. ಆಮೇಲೆಲ್ಲ ಹೇಳ್ತೀನಿ ನಾನು. ಫಸ್ಟ್ ಮಕ್ಕಳು ಹುಡ್ಕೊಡಿ ಅಂತ ಹೇಳ್ತಿದ್ದಾರೆ. ಅವ್ರ ಹಸ್ಬೆಂಡ್ ಮಾತಾಡ್ಸಿದ್ರಾ ನೀವು? ಇಲ್ಲ ಈ ಸಿಚುವೇಶನಲ್ಲಿ ಏನೂ ಮಾತಾಡ್ಸಿಲ್ಲ. ಅವರು ಪಾಪ ಓಡಾಡ್ತಿದ್ದಾರೆ. ಯಾರನ್ನೂ ಮಾತಾಡ್ಸೋಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಇದ್ದೀವಿ. ಮೇಲ್ನೋಟಕ್ಕೆ ಏನು ಅನ್ನಿಸ್ತಾ ಇದೆ ಸರ್ ನಿಮಗೆ? ಆ್ಯಕ್ಚುಲಿ ಒಂದು ಸಹಜವಾಗಿ ಒಂದು ಡೌಟ್ ಇರುತ್ತಲ್ಲ, ಈ ಥರದ ಕಾರಣಕ್ಕೆ ಆಗಿರ್ಬೋದು. ಸೊ ಡೌಟ್ ಅಂದರೆ ಮುಂಚೆ ಒಂದ್ಸಲ ಯಾವ ಥರ ಜಗಳ ಮಾಡಿದರೆ ಒಂದು ಡೌಟ್ ಬರುತ್ತೆ, ಈ ಥರ ಹೊಡೆದಾಡಿದ್ದಾರೆ ಏನೋ ಅಂತ. ಮನೇಲಿ ಗಂಡ್ಮಕ್ಳು ಯಾರು ಇರಲಿಲ್ಲ ಅಂತ, ಅವರು ಹೆಣ್ಮಕ್ಳು ಇದ್ರಂತೆ. ಅವರು ಏನು ಗಲಾಟೆ ಮಾಡಿದಾರೆಲ್ಲ ಗೊತ್ತಿಲ್ಲ. ಅದು ಸಡನ್ನಾಗಿ ಒಂದೇ ಸಲ ಮನೆ ಬಿಟ್ಟು ಹೋದಾಗ ಅಂದರೆ ನಾವು ಎಲ್ಲ ಊರಿಗೆ ಹೋಗ್ತಾಳೆ ಅಂತ ಸುಮ್ಮನೆ ಆಗಿದ್ವಿ. ಸಡನ್ನಾಗಿ ಒಂದೇ ಸಲ ಈ ಥರ ಇನ್ಸಿಡೆಂಟ್ ಆಯ್ತು ಅಂತ ಗಾಬರಿ ಆಗ್ಬಿಡ್ತು. 3 ಮಕ್ಕಳಿಗೆ ಎಷ್ಟು ವರ್ಷ ಸರ್? ಒಬ್ಬರಿಗೆ 6 ವರ್ಷ, ಒಬ್ರಿಗೆ 4 ವರ್ಷ, ಇನ್ನೊಬ್ಬ ಸಣ್ಣ ಪಾಪು 11 ತಿಂಗಳು. ನಿಮ್ಮ ಸಿಸ್ಟರ್ ಹಸ್ಬೆಂಡ್ ಮೇಲೆ ಏನಾದರೂ ಡೌಟ್ ಇದೆಯಾ? ಇಲ್ಲ ಆ ಥರ ಏನು ಡೌಟ್. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ನಿಮ್ಮ ಫ್ಯಾಮಿಲಿ ಜೊತೆ? ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ. ಎಲ್ಲ ಒಂದು ರೆಸ್ಪಾನ್ಸಿಬಲ್ ಇರುತ್ತೆ ಅವರಿಗೆ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರು. ಈ ಥರ ಸಡನ್ನಾಗಿ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಏನು ಕೆಲಸ ಮಾಡ್ತಾರೆ ಸರ್ ಅವ್ರ ಹಸ್ಬೆಂಡ್? ಅವರು
ಅವರು JCP ಆಪ್ರೇಟ್ರು. ಹೌದಾ? ಫೈನಾನ್ಷಿಯಲಿ ಚೆನ್ನಾಗಿದ್ದೀರಿ ಎಲ್ಲ ಫ್ಯಾಮಿಲಿಲಿ? ಎಲ್ಲ ಚೆನ್ನಾಗಿದ್ರು. ಏನಂತ ಹೇಳೋದು ಸರ್, ಸಡನ್ ಆಗಿ ನಮಗೂ ಗೊತ್ತಿಲ್ಲ. ನಾವು ಹೊರಗಡೆ ಕೆಲಸ ಮಾಡ್ತಿರ್ತೀವಿ, ಇವರು ಊರಲ್ಲಿದ್ದಾರೆ, ನಾನು ಹಾಸನಲ್ಲಿ ಇರ್ತೀವಿ. ನಿಮ್ಮ ಸಿಸ್ಟ್ರು ಏನು ಕೆಲಸ ಮಾಡ್ತಾರೆ? ಹೌಸ್ ವೈಫ್. ಹೌಸ್ ವೈಫಾಗೇ ಇದ್ರು. ಮೂಲತಃ ಚಿತ್ರದುರ್ಗನ, ಅಲ್ಲಿಂದ ಯಾವುದಾದ್ರು ಊರ? ಅಲ್ಲಿಂದ ಹೊಸೂರು ಅಂತ ಅವ್ರ ಗ್ರಾಮ. ಇದಕ್ಕೂ ಭಯ ಆಗೋದೇನು ಅಂದರೆ, ಇಲ್ಲಿಂದ ಮತ್ತೆ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ರು, ತುಂಗಭದ್ರಾ ಮೇಲೆ ಸೆಂಟ್ರು. ಹಾಂ, ಅದು ನಾವು ನೋಡಿಲ್ಲ. ನಮಗೆ ಹೇಳಿದ್ದು ರೈಲ್ವೆ ಬ್ರಿಡ್ಜಿಂದ ಹರಿರೋದು ಅಂತ. ನಾವು ನೋಡಿಲ್ಲ ಸರ್. ಅದಾದಮೇಲೆ ಈಗ ಸ್ವಲ್ಪ ಟೆನ್ಷನಲ್ಲಿದ್ದಾರೆ, ಹಾಗಾಗಿ ಮಾತಾಡ್ಸಿಲ್ಲ. ನಾವು ಸದ್ಯ ಈಗ ಹುಡುಕಾಡ್ತಿದ್ದಾರೆ. ಏನು ಹೇಳ್ತಿದ್ದಾರೆ ನೀವು? ಅಗ್ನಿಶಾಮಕ ಸಿಬ್ಬಂದಿಗಳು ಏನು ಹೇಳಿದ್ರು, ಏನು ಮಾಹಿತಿ ಕೊಟ್ಟರು ಸದ್ಯ? ಅವರು ನನ್ನ ಹತ್ರ ಏನು ಮಾತಾಡಿಲ್ಲ. ನಾನು ಎಲ್ಲ ಇದ್ದಾರಲ್ವಾ ನಮ್ಮ ರಿಲೇಷನ್ ಎಲ್ಲ, ಅವ್ರ ಹತ್ರ ಮಾತಾಡ್ತಿದ್ದಾರೆ, ನನ್ನ ಹತ್ರ ಏನು ಮಾತಾಡಿಲ್ಲ. ಹುಡುಕ್ತಿದ್ದಾರೆ ಅವರು, ಬೆಳಿಗ್ಗೆಯಿಂದನೂ ಹುಡುಕ್ತಿದ್ದಾರೆ. ಆದಷ್ಟು ಸ್ವಲ್ಪ ಬೇಗ ಹುಡ್ಕೊಟ್ರೆ ಒಳ್ಳೇದು. ಈ ಥರದ ಘಟನೆಗಳು ನಮ್ಮ ಕಣ್ಮುಂದೆ ಅನೇಕ ನಡೀತಾ ಇರುತ್ತೆ. ಒಂದು ಸಣ್ಣ ಅಪಘಾತ ಆದಾಗ ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದು, ಅಥವಾ ನೀರಿನಲ್ಲಿ ಮುಳುಗಿದವ್ರನ್ನ ಕಾಪಾಡೋದು, ಅದು ಎಲ್ರಿಗೂ ಬರೋದಿಲ್ಲ. ಅದಕ್ಕೊಂದು ಡಬಲ್ ಗುಂಡಿಗೆ ಬೇಕು ಅಂತ ಹೇಳ್ತಾರೆ. ಆ ಡಬಲ್ ಗುಂಡಿಗೆ ಇರ್ತಕ್ಕಂಥ ದಾದಾಪಿರವರು ಈಗ ಸದ್ಯ 2 ಜೀವಗಳನ್ನು ಉಳಿಸಿದ್ದಾರೆ. ಇನ್ನೆರಡು ಜೀವಗಳು ಎಲ್ಲಿದ್ದಾವೆ ಏನು, ಕೊನೆಯ ಪಕ್ಷ ಅಟ್ಲೀಸ್ಟ್ ಅವು ಬದುಕಿದ್ರೆ ಸಿಗಲಿ, ಅಥವಾ ಇಲ್ಲದೇ ಇದ್ರೆ ಅವ್ರು ಆ ಮುಖವನ್ನಾದರೂ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಪಾಪ ಆ ತಂದೆಗೆ ಸಿಗಲಿ ಅಂತ. ಕುಟುಂಬದಲ್ಲಿ ಏನು ವೈಷಮ್ಯ ಇರ್ಬೋದು, ಜಗಳ ಇರ್ಬೋದು, ತಗಾದೆಗಳು, ಕಲಹಗಳು ಅವೆಲ್ಲವೂ ಕೂಡ ಮುಂದೆ ಗೊತ್ತಾಗುತ್ತೆ. ಅವ್ರ ಕುಟುಂಬದವ್ರು ಕೂಡ ಯಾವುದನ್ನು ಕೂಡ ರಿವೀಲ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ಆ ಭವಾನಿ ಅವರು ಅವ್ರ ಸಹೋದರಿ ಜೊತೆ ಎಲ್ಲ ಹಂಚ್ಕೊಂಡಿದ್ರಂತೆ, ಫೋನ್ ಮಾಡಿದ್ರಂತೆ. ಅದೊಂದು ಕುತೂಹಲ ಇದೆ. ಒಂದು ಕಡೆ ಹತ್ತೆ ಭಾಳ ಕಿರುಕುಳ ಕೊಡ್ತಾ ಇದ್ರು ಅನ್ನೋ ಥರದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದೆಲ್ಲವೂ ಕೂಡ ಮುಂದಿನ ಅಪ್ಡೇಟ್ಸ್ಗಳ ಸಮೇತವಾಗಿ ಆ 2 ಜೀವಗಳು ಸಿಕ್ಕ ನಂತರ ಗೊತ್ತಾಗುತ್ತೆ ಅನ್ನೋದೇ ಒಂದಿಷ್ಟು ಮಾಹಿತಿಗಳು ಇಲ್ಲಿ ಕಲೆ ಹಾಕಿದಾಗ ಗೊತ್ತಾಗ್ತಾ ಇರೋದು. ನೋಡೋಣ, ಮುಂದಿನ ವಿಡಿಯೋ ಸಮೇತವಾಗಿ ಮತ್ತೆ ಬರ್ತೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.